ನಮ್ಮ ರೇಟ್ನೂರು ಗ್ರಾಮದ ಪೊಲೀಸ್ ಪಾಟೀಲ್ ಕುಟುಂಬದ ಸಿದ್ಧಲಿಂಗನಗೌಡರು ನಾವು ಬಹಳ ಬಾಲ್ಯ ಸ್ನೇಹಿತರು. ನಾವು ಹುಟ್ಟಿದಾಗಲಿಂದಲೂ ಕೂಡ ಒಬ್ಬ ಸಹೋದರರಾಗಿ ಸ್ನೇಹಿತನಾಗಿ ಅವರ ಕುಟುಂಬದಲ್ಲಿ ನಾವೆಲ್ಲ ಬೆಳೆದಿರುವಂಥದ್ದು. ಇವತ್ತು ಭಾಳ ಖುಷಿ ಆಗ್ತದೆ. ಯಾಕಂದರೆ ಅವರ ಮಾತೋಶ್ರೀಗಳಂಥ ಶ್ರೀಮತಿ ಚೆನ್ನಮ್ಮನವರು ಕೂಡ ನಮ್ಮನ್ನ ಒಬ್ಬ ಮಗನಾಗಿ, ಮತ್ತು ಅವರ ಪಿತೋಶ್ರೀಗಳಂಥ ಪಂಪನಗೌಡರವರು ಅವರು ಕೂಡ ಒಬ್ಬ ಮಗನ ರೂಪದಲ್ಲಿ ನಮಗೆ ಎಲ್ಲ ಪ್ರೀತಿಯನ್ನು ದಾರಿ ಎರೆಯೋದ್ರ ಮೂಲಕ ನಮಗೂ ಕೂಡ ಅವರು ತಂದೆ ತಾಯಿಗಳ ಸ್ವರೂಪಿಗಳಾಗಿದ್ದರು. ಇಂಥ ನಿಟ್ಟಿನಲ್ಲಿ ಇವತ್ತು ಭಾಳ ಖುಷಿ ಆಗ್ತದೆ. ಯಾಕಂದರೆ ನಮ್ಮ ಒಬ್ಬ ಸ್ನೇಹಿತನ ಮಗನ ಜನ್ಮದಿನ ಇವತ್ತು ನಮ್ಮ ಕಾರುಣ್ಯ ಕುಟುಂಬದಲ್ಲಿ ಆಚರಣೆ ಮಾಡುವಂಥದ್ದು ನಮಗೆ ಬಹಳ ಖುಷಿ. ಯಾಕಂದರೆ ಇವತ್ತು ಎಷ್ಟೋ ದಾನಿಗಳು ಬೇರೆ ಬೇರೆ ಕಡೆ ಎಲ್ಲ ಬಂದು ನಮ್ಮ ಹತ್ರ ಜನ್ಮದಿನ, ಪುಣ್ಯಸ್ಮರಣೆ, ಮದುವೆ ವಾರ್ಷಿಕೋತ್ಸವ ಇನ್ನಿತರ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ಎಲ್ಲ ಮಾಡ್ಕೋತಾರೆ. ಆದರೆ ನಾವು ಚಿಕ್ಕಂದಿನಿದ್ದಾಗಲಿಂದನೂ ಕೂಡ ನಮ್ಮೆಲ್ಲ ಕಷ್ಟ ಸುಖಗಳಲ್ಲಿ, ನಮ್ಮೆಲ್ಲ ಜೀವನದ ಘಟನೆಗಳನ್ನು, ಇವತ್ತು ಕೆಲವೊಂದು ಘಟನೆಗಳನ್ನು ನಾವು ಮರೆಯಲಾರದಂಥ ಘಟನೆ. ಯಾಕಂದರೆ ನಾವೆಲ್ಲ ನಮ್ಮ ಹರೇಟ್ನೂರು ಗ್ರಾಮದಲ್ಲಿ 1ನೇ ಕ್ಲಾಸ್ನಿಂದ 4ನೇ ಕ್ಲಾಸ್ನವರೆಗೆ ವಿದ್ಯಾಭ್ಯಾಸವನ್ನು ತೆಗೆದುಕೊಂಡು 5ನೇ ಕ್ಲಾಸ್ನಿಂದ 10ನೇ ಕ್ಲಾಸ್ವರೆಗೆ ನಾವು ಅಲಂನೂರಲ್ಲಿ ಒಂದು ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ ಪಡೆಯುವ ಹಂತದಲ್ಲಿ ನಮ್ಮ ಸಿದ್ದನಗೌಡನ ಒಂದು ಬುತ್ತಿಯನ್ನು ನಾವು, ಯಾಕಂದರೆ ಅವರೆಲ್ಲ ಪೊಲೀಸ್ ಗೌಡರು, ಅವ್ರ ಬುತ್ತಿಯನ್ನು ಎಲ್ಲರೂ ನೋಡ್ತಿದ್ವಿ, ಏನು ತೊಂದರೆ ಇವತ್ತು ಗೌಡ್ರು ಏನು ತೊಂದರೆ ಅಂತ. ಆ ರೀತಿಯಲ್ಲಿ ನಾವು ಅವರೆಲ್ಲ ಅವರ ಒಂದು ಋಣದಲ್ಲಿದ್ದೀವಿ. ಇವತ್ತು ಇಂಥ ನಿಟ್ಟಿನಲ್ಲಿ ಅವರ ತಂದೆ ತಾಯಿಗಳು ಕೂಡ ನಮ್ಮ ಮಾರ್ಗದರ್ಶಕರಾಗಿ, ಮತ್ತು ಅವರ ಇನ್ನೊಬ್ಬ ಸಹೋದರರು, ದೊಡ್ಡ ಸಹೋದರರು ಕುಡಿತಿನಿಯಲ್ಲಿ ವಾಸವಾಗಿದ್ದಾರೆ, ನಮ್ಮ ಚನ್ನಬಸನಗೌಡರು. ಅವರು ಕೂಡ ಆ ಭಾಗದಲ್ಲಿ ಹೋದರೆ ನಮ್ಮ ಸ್ವಾಮಿ, ನಮ್ಮ ಚನ್ನಬಸವ ಅಂತೇಳಿ ನಮ್ಮನ್ನೊಂದು ಕುಟುಂಬದ ಸ್ವಂತ ಸದಸ್ಯರ ಥರ ನಮ್ಮನ್ನು ನೋಡ್ತಾ ನಮ್ಮನ್ನು ಪ್ರೋತ್ಸಾಹಿಸಿ ನಮ್ಮ ಎಲ್ಲ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ಸಿದ್ಧಲಿಂಗನಗೌಡರವರ ಮಗ ಶಿವನಗೌಡರವರ ಜನ್ಮದಿನ ನಮಗೆ ಭಾಳ ಅರ್ಥಪೂರ್ಣವಾದಂಥದ್ದು. ಯಾಕಂದರೆ ಇವತ್ತು ಭಾಳ ಖುಷಿ ಆಗ್ತದೆ. ಯಾಕಂದರೆ ಇವತ್ತು ನಮ್ಮೆಲ್ಲ ಆಗುಹೋಗುಗಳನ್ನು ನೋಡಿ, ನಮ್ಮ ಊರಿನ ಒಂದು ದೊಡ್ಡ ಕುಟುಂಬ ಪೊಲೀಸ್ ಪಾಟೀಲ್ ಕುಟುಂಬ ಅಂದರೆ ಇಡೀ ಊರಲ್ಲಿ ಪೊಲೀಸ್ ಗೌಡರು ಅಂದರೆ ಅವರೇ ದೊಡ್ಡ ಶ್ರೀಮಂತರು ನಮ್ಮೂರಲ್ಲಿ. ಅಂಥ ನಿಟ್ಟಿನಲ್ಲಿ ಆ ಕೆಲವೇ ವರ್ಷಗಳ ಹಿಂದೆ, ಸುಮಾರು ವರ್ಷಗಳ ಹಿಂದೆ ಸಿಂಧನೂರಿನಲ್ಲಿ ಒಂದು ಸ್ವಂತ ಮನೆಯನ್ನು ತೆಗೆದುಕೊಂಡು ಇಲ್ಲಿ ಅವರು ವಾಸ ಆಗಿದ್ದಾರೆ. ಆದರೂ ಕೂಡ ನಮ್ಮ ಊರಿನ ಎಲ್ಲ ಆಗುಹೋಗುಗಳಲ್ಲಿ, ನಮ್ಮ ಊರಿನ ಯಾವುದೇ ವಿಚಾರಗಳಲ್ಲಿ, ಧಾರ್ಮಿಕ ವಿಚಾರ ಇರ್ಬೋದು, ಊರಿನ ವಿಚಾರ ಇರ್ಬೋದು, ಮತ್ತು ಕೆಲವೊಂದು ಕುಟುಂಬಗಳ ವೈಯಕ್ತಿಕ ಸಮಸ್ಯೆ ವಿಚಾರಗಳಲ್ಲಿಯೂ ಕೂಡ ಅವರು ಯಾವತ್ತೂ ಕೂಡ ಹರೇಟನೂರನ್ನು ಭಾಳ ಪ್ರೀತಿ, ವಿಶ್ವಾಸ, ಗೌರವದಿಂದ ಕಾಣ್ತಾ ಬಂದಿದ್ದಾರೆ. ಅಂಥ ಒಂದು ಹರೇಟನೂರಿನ ಒಂದು ಪೊಲೀಸ್ ಪಾಟೀಲ್ ಕುಟುಂಬದ ನಮ್ಮ ಶಿವನಗೌಡರ ಒಂದು ಜನ್ಮದಿನ ಆಚರಣೆ ಮಾಡುವಂಥದ್ದು ಇವತ್ತು ಕಾರುಣ್ಯ ಕುಟುಂಬದ ಒಂದು
ಉತ್ತಮ ಸಮಯ ಅಂತೇಳಿ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸುತ್ತಾ, ಯಾವತ್ತಿಗೂ ಕೂಡ ನಮ್ಮ ಈ ಕಾರುಣ್ಯ ಕುಟುಂಬದ ಮೊಮ್ಮಗನಾಗಿರುವಂಥ ಶಿವನಗೌಡ ಪೊಲೀಸ್ ಪಾಟೀಲ್ ಅವರ ವಿದ್ಯಾಭ್ಯಾಸ ಜೀವನ ಸುಗಮವಾಗಿ ಸಾಗಲಿ, ಸಮಾಜದಲ್ಲಿ ನಮ್ಮಂಥ ನೊಂದು ಬೆಂದ ಜೀವಿಗಳಿಗೆ ಆಶ್ರಯ ನೀಡುವಂಥ ಒಂದು ದೊಡ್ಡ ಮಹಾನ್ ವ್ಯಕ್ತಿಯಾಗಿ ಈ ಕಾರುಣ್ಯ ಕುಟುಂಬವನ್ನು ಮುನ್ನಡೆಸುವಂಥ ಒಬ್ಬ ಶ್ರೇಷ್ಠ ಅಭಿವ್ಯಕ್ತಿ ಆಗಲಿ ಅಂತೇಳಿ ನಾವೆಲ್ಲರೂ ಕೂಡ ಹರಿಸಿ ಹಾರೈಸಿ ಅವರಿಗೆ ಆಶೀರ್ವದಿಸಬೇಕಾಗಿದೆ. ಇವತ್ತು ಇಲ್ಲಿರುವಂಥ ಎಲ್ಲ ಜೀವಿಗಳು ಕೂಡ ಇವತ್ತು ನಮ್ಮ ಆಶ್ರಮದಲ್ಲಿರುವಂಥ ಎಲ್ಲ ಕಾರುಣ್ಯ ಕುಟುಂಬದ ಕೂಸುಗಳು ಇವತ್ತು ನಿಮ್ಮ ಮೊಮ್ಮಗನ ಹುಟ್ಟು ಹಬ್ಬ, ನೀವೆಲ್ಲರೂ ಕೂಡ ಆತನಿಗೆ ಹರಿಸಿ ಹಾರೈಸಿ ಆಶೀರ್ವದಿಸ್ರಿ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಮಾತಿನ ಮೂಲಕ ನಾನೆಲ್ಲ ವಿನಂತಿಸಿಕೊಳ್ತಾ ತಮ್ಮೆಲ್ಲರಿಗೂ ಕೂಡ ಆ ಭಗವಂತ ಉತ್ತಮ ಆಯಸ್ಸು, ಆಯುರಾರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ನೀಡಲಿ. ಮತ್ತು ಅದೇ ರೀತಿ ಇವತ್ತು ನಮ್ಮ ಶಿವನಗೌಡ ಅವರ ಜನ್ಮದಿನವನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡೋಣ ಅಂತೇಳಿ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರ ಹತ್ರ ವಿನಂತಿಸಿಕೊಳ್ತಾ ನನ್ನ ಒಂದು ಪ್ರಾಸ್ತಾವಿಕ ನುಡಿಗೆ ವಿದಾಯ ಹೇಳ್ತೀನಿ. ಜೈ ಹಿಂದ್, ಜೈ ಭಾರತ.